ಹಾಯ್ ಕರ್ನಾಟಕ, ನಮಸ್ಕಾರ ಗುರು. ಹಾಯ್ ಕರ್ನಾಟಕ, ನಮಸ್ಕಾರ ಗುರು. ನೋಡಿ ಗೈಸ್, ನಾವಿವತ್ತು ನೈಟ್ ಇವತ್ತು ನಮಗೆ ಸ್ವಲ್ಪ ಪಾರ್ಟಿ ಅಲ್ಲ, ನಾವು ಡೈಲಿ ಬರೋದು ಲೇಟ್ ಆಯಿತು. ಹಾಗಾಗಿ ನಮ್ಮ ಮನೆಯಲ್ಲಿ ಇರೋಂಥ 4-5 ಜನ ಮನೆಗೆ ಹೋಗಿದ್ದಾರೆ, ಊರಿಗೆ ಹೋಗಿದ್ದಾರೆ. ನಾವು ಇರೋ 5-6 ಜನ ಇವತ್ತು ಪಾರ್ಟಿ ಮಾಡ್ತಾ ಇದ್ದೀವಿ ನೈಟು. ಇವತ್ತು ಈ ಥರ ನಾವು ಒಲಿ ಮೇಲೆ ಮೀನನ್ನ ಫ್ರೈ ಮಾಡ್ತಾವ್ರೆ. ನೋಡಿರಿ ಗೈಸ್ ಯಾವ ರೀತಿ ಫ್ರೈ ಮಾಡ್ತಾರೆ ಅಂತ. ಹಂಗೆ ಬಂದು ಸ್ವಲ್ಪ ಹಾಡ್ರ ಮಂಜೂರಿ ಮಳೆಯಲ್ಲ ಇವ್ರ ಹೆಸರು ಮಂಜುನಾಥ್ ಲಮಾಣಿ ಅಂತ. ಇವರು ಯಾವಾಗಲೂ ಮೀನ್ ತರೋ ಮುಂದೆ ಫ್ರೈ ಮಾಡ್ತಾರೆ. ಇವರು ಸಖತ್ತಾಗಿ ಮೀನ್ ಫ್ರೈ ಮಾಡ್ತಾರೆ. ಇವರು ಅಪ್ಪಣ್ಣ ಲಮಾಣಿ ಅಂತ, ಇವರು ಹೆಸರು ರವಿ ಅಂತ. ಇವರು ಬರೇ ಫ್ರೈದಲ್ಲಿ ಬರೇ ಕಾರವಾಳ ಹಾಕ್ತಾರೆ, ಮಿಕ್ಸ್ ಮಾಡಿ ಕೊಡ್ತಾರೆ. ಇವರು ಗೊತ್ತ ಕಾಂಗ್ರೆಟಲ್ಲಿ ಕೆಲಸ ಮಾಡಿ ಇವತ್ತು ಬಿದ್ದು ಬಂದವನೇ ಇವತ್ತು ಕುಮಾರ್ ಮಾಡಿ ಇವರೇ ಈಗ ವಿಡಿಯೋ ಮಾಡ್ತಾರಲ್ಲ, ಯೂಟ್ಯೂಬ್ ಚಾನಲ್ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರು ಓನರ್, ಯೂಟ್ಯೂಬ್ ಓನರ್ ಅವ್ರು ಕುಮಾರ್. ಒಳ್ಳೆ ಮಂಜುನಾಥ್ ಇವರು ಒಳ್ಳೆ ಫ್ರೈ ಮಾಡ್ಕೊಡ್ತಾರೆ. ಬೇಕಾದ್ರೆ ನಿಮ್ಗೆ ಮೀನು ಯಾವಾಗಲೂ ಮನೆಯಲ್ಲಿ ತಂದ್ರೆ ಕುಮಾರ್ ಮಂಜುನಾಥ್ ಫೋನ್ ಆಗಿರ್ತೇವೆ ವಿಡಿಯೋ ಕೆಳಗೆ. ಏನಾದ್ರು ಹಾಗಾಗಿ ಫ್ರೈ ಮಾಡ್ಬೇಕಂತ ಅನಿಸಿಲ್ಲ, ಮಂಜು ಮಾಡಿ. ನಾನು ಈಗ ಒಲೆಯಲ್ಲಿ ಯೂಸ್ ಮಾಡ್ತೇನೆ. ಗ್ಯಾಸ್ ಬ್ಯಾಚುಲರ್ ಲೈಫ್ ಈಸ್ ಬೆಸ್ಟ್ ಲೈಫ್. ನೋಡಿ ನೈಟ್ ಅಲ್ಲಿ ಈ ಟೈಮಲ್ಲಿ ನಾವು ಕುತ್ಕೊಂಡು ಎಲ್ರು ಬರೇ ಇಂಗ್ಲಿಷ್ ಮಾತಾಡ್ತಾನೆ ಅವನು. ಯಾವತ್ತು ಕನ್ನಡ ಬ್ಯಾಚುಲರ್ ಅಂತೆ ನಾವು ದುಡಿಯಕ್ಕೆ ಬಂದಿದ್ದೇವೆ. ಇಲ್ಲಿ ದುಡಿಯಕ್ಕೆ ಬಂದು ಇಲ್ಲಿ ನೈಟ್ ಮಾತ್ರ ಅಷ್ಟೇ ನಮ್ಗೆ ಊಟ. ಅಲ್ಲಿ ಕೆಲ್ಸಕ್ಕೆ ಹೋದ್ರೆ ಅವರೇ ಊಟ ಕೊಡ್ತಾರೆ. ಆಮೇಲೆ ನಾ ಪುಕಾರ್ ನಮ್ಮ ಭಾಷೆ ನಮ್ಮನೆ ಅಂತ ಸ್ವಲ್ಪ ಕನ್ನಡ ಅಷ್ಟೇ ಮಿಸ್ಟೇಕ್ ಆಗ್ತದೆ. ಯಾಕೆ ಈ ಕುರಿ ಕಟ್ಕರ ಅವರೇ ಕಾಡ್ಕಿದಂತ್ರಿ ನಮ್ಮ ಭಾಷೆ ನಮ್ಮನೆ ಅಂತ ತುಂಬಾ ಪರ್ಫೆಕ್ಟ್ ಆಗಿ ಬರಂಗಿಲ್ಲ. ಯಾಕಂದ್ರೆ ನಾವು ಡೈಲಿ ನಮ್ಮನೆ ಭಾಷೆನೇ ಮಾತಾಡೋದು. ಇವರು ಮೀನ್ ನೋಡಿ ಮಾಡೋರು ಮೀನ್ ಹಿಡಿ, ಈ ಮಳ್ಳಿ ಹಿಡಿ ಅಂತ ಹೇಳ್ತಿದ್ದಾರೆ. ಎಲ್ಲದಲ್ಲಿ ಮಿಕ್ಸ್ ಅವ್ರಿಗೆ ಗೊತ್ತಾಗಲ್ಲ. ಮೀನು ಫ್ರೈ ಮಾಡಿ ಅಂತ ಏನಂತೆ ನಮ್ಮ ಭಾಷೆಯಲ್ಲಿ. ನಮ್ಮ ರೂಮಿನಲ್ಲಿ ಒಟ್ಟು ಟೋಟಲ್ 21 ಜನ, ಒಬ್ಬರಿಗೆ 900 ರೂಪಾಯಿ ಬಾಡಿಗೆ. 1000 ರೂಪಾಯಿ ಅಲ್ಲ, 1000 ರೂಪಾಯಿ ಬಾಡಿಗೆ. ಇವರು 500 ರೂಪಾಯಿ ಇಸ್ಕೊಂಡು ಏನು ಇವತ್ತು 5 ದಿವಸ 500 ರೂಪಾಯಿ ಇಸ್ಕೊಂಡು ಹೋದ್ರು ಅವರು. ಎಂತ ಮಾಡೋದು, ಜೀವನ ತುಂಬಾ ಕಷ್ಟ ಇದೆ. ಒಂದು ದಿವಸಕ್ಕೆ 900 ರೂಪಾಯಿ, ಅದರಲ್ಲಿ ಒಂದು ಊಟ ಹೋಗ್ತದೆ, ನಾಷ್ಟ ಹೋಗ್ತದೆ. ಎಂತ ಮಾಡೋದು? ಅದೇ ಎಲ್ಲಿ ಹೋಗಿ ದುಡಿಯೋದು? ಊರಲ್ಲಿ ನೋಡಿದರೆ ಎಷ್ಟು ನೀ ದುಡ್ಕೊಂಬಂದಿಯಾ, ಎಷ್ಟು ಸೌಕರ್ಯ ಇದೆಯಾ ಅಂತ ಹೇಳ್ತಾರೆ. ದೊಡ್ಡ ಸ್ಥಾನ ತೋರಿಸ್ತಾರೆ. ಇಲ್ಲಿ ನಮ್ದು ಚಡ್ಡಿ ಅಷ್ಟು ಕಷ್ಟ ಪಡ್ಬೇಕು. ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿರುತ್ತೆ. ಗೈಸ್, ಇದೊಂದು ಹೊಸ ವಿಷಯ ಏನಂದ್ರೆ, ಗಿಲ್ಲಿ ಗೆದ್ದಿರೋ ಸಲುವಾಗಿ ವಿಜಯಶಾಲಿ ಆಗ್ಯಾವೇನೆ. ಆ ವಿಷಯ ಸಲುವಾಗಿ ನಾವಿವತ್ತು ಪಾರ್ಟಿನ ಸ್ವಲ್ಪ ಜೋರಾಗಿ ಮಾಡ್ತಾ ಇದೀವಿ. ಪಟಾಕಿ ಆಡ್ಸಕ್ಕೆ ದುಡ್ಡಿದೆ, ಆದ್ರೆ ಜಾಗ ನಮ್ದಲ್ಲ. ಹಾಗಾಗಿ ಪಟಾಕಿ ಹೊಡೆದಿಲ್ಲ. ಪಟಾಕಿ ಹೊಡಿತಿದ್ವಿ, ಆದ್ರೆ ಈಗ ತೆಂಗಿನಕಾಯಿ ಹೊಡಿತೀವಿ. ಈಗ ಬ್ಲಾಗ್ ಮಾಡ್ತಾ ಇದೀವಿ ಗೈಸ್. ಎಲ್ರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಗೈತಿ ನಿನ್ನ ಮಾರಿ ನೋಡುವಂಗ ಆಗೈತಿ. ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ. ಎರಡು ದೇಹ ಒಂದೇ ಜೀವ, ಪ್ರೇಮವಾಗಿ ಬೆರೆತೈತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ. ಎರಡು ದೇಹ ಒಂದೇ ಜೀವ, ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನ ಗೆಳತಿ. ನನ್ನ ಹೃದಯ ರಾಜ್ಯದೊಳಗ
ಮಹಾರಾಣಿ ನೀನ ಗೆಳತಿ ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹಂಗ ಇರತಿ ಈ ಜೀವನ ಹೆಂಗ ಕಳಿತಿ. ಗಾಯ್ಸ್ ನೋಡಿ ನಾವು ಈಗ ಸಾರು ಮಾಡ್ತಾಯಿದ್ದೆ ನಮ್ಮ ಅಣ್ಣ ಗುಡ್ಡಪ್ಪಣ. ಇವತ್ತು ಲೇಟ್ ಆಯಿತು ಏನಕ್ಕಂದರೆ ಅಣ್ಣ ಸಾರು ಹೆಂಗಾಗಿದೆ ಅಣ್ಣ ಬ್ರದರ್? ಸಾರು ಹೆಂಗಾಗಿದೆ? ಸಾರು ಇದ್ದಂಗಿದೆ ಅದು. ಅದು ಇನ್ನೂ ಆಗಿಲ್ಲಲ್ಲ? ಅದು ಆಗಿದೆ. ಹತ್ತೂರಿ ಇದು ಊಟ ಮಾಡಲಿಕ್ಕೆ. ಅದು ಎಂತ ಹೋಟೆಲಲ್ಲಿ ಎಂತ ಹಾಕಿದ್ರು ನಾವು ಸುಮ್ಮನೆ ತಿಂತೀವಿ ಮರ. ಇದು ಒಳ್ಳೆ ಮಾಡಿದ್ರು. ಅಲ್ಲ ಊಟ ಮಾಡ್ಲಿಕ್ಕೆ ಯಾವಾಗ ಹೋಗೋದು ನಾವು? ಬೆಳಗಿನ ಜಾವ ಎದ್ದು ಎಷ್ಟು 1 ಗಂಟೆ ಹೋಗಲಿ ನಾವು. ಅಣ್ಣ ಸಾರು ಹೆಂಗೆ ಮಾಡಿದೆ? ಸಾರು ಸೂಪರಾ? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಮರ, ಚೆನ್ನಾಗಿಲ್ಲ. ಇವರು ನಮ್ಮ ರೂಮಿನ ಮುಖ್ಯಸ್ಥ. ಇವರು ಟೋಪಿಯನ್ನು ಹಾಕ್ಕೊಂಡು ಹಾಗೆ ಕುಂದಿರ್ತಿದ್ದಾರೆ. ಇವರೇ ನಮ್ಮ ಕನ್ನಡ ಬ್ಲಾಗ್ನ 9 ಆದರೂ ಇವತ್ತು ಸಾರಾಗಿಲ್ಲ ಯೂಟ್ಯೂಬ್ ಚಾನಲ್ನವರು. ಹಾಗೆ ಇವರು ಕಾಂಕ್ರೀಟ್ ಮಿಷಿನ್ ಪಗಡಿ ಕರ್ಕೊಂಡು ಕೂತಿದ್ದಾರೆ. ನೋಡಿ ನಮ್ಮ ರೂಮಿನಲ್ಲಿ ಇವತ್ತು ಮೀನಿನ ಸಾಂಬಾರು ಮಾಡಲಿಕ್ಕೆ ಇದು ತೆಂಗಿನಕಾಯಿ ಕಟ್ ಮಾಡಿ ಇದು ಮಿಕ್ಸರ್ಗೆ ಹಾಕ್ತಿದ್ದಾರೆ. ಇವರು ನಮ್ಮ ಸಂತೋಷ್ ಶಿವಪಾಲ್ ನಾಯಕ್ ಅವರು, ನಮ್ಮ ತಾಂಡ್ಯದ ಹಿರಿಯ ಮುಖ್ಯಸ್ಥ. ಇವರಿಗೆ ಯಾಕೆಂದರೆ ತುಂಬ ಬೇಜಾರಾಗ್ತಿದೆ ಅಂದರೆ ಇವನಿಗೆ ಮದುವೆ ಆಗಲಿಲ್ಲ ಅಂದರೆ. ಮತ್ತು ಇವರು ಇವರು ಬೊದ್ದಶ ಅಂತ, ಇವರು ಗುಡ್ಡಪ್ಪ ಅಂತ, ಇವರು ಲೋಕೇಶ್ ಅಂತ. ಹಾಗೆ ಇವರು ಬೇರೆ ಊಟ ಸ್ಪೆಷಲ್ ಇವತ್ತು ಅಂಡ ಮಾಡಿದ್ದಾರೆ. ಅಂಡ ಕರಿ ಮಾಡಿಕೊಂಡು ಇವತ್ತಿಂದು ಆಗಲೇ ಮಕ್ಕೊಂಡಿದ್ದಾರೆ. ನಮ್ಮದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಕೆಲಸದಿಂದ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ. ಹಾಗೆ ಇವತ್ತು 10 ಗಂಟೆ ಆದರೂ ಸಾಂಬಾರಾಗಲಿಲ್ಲ. ಅವರು ಮಂಜುನಾಥ್ ಅಂತ ಅವರು ಮೀನು ಫ್ರೈ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮ ಭಾಷೆ ಲಂಬಾಣಿ ಅಂತ. ಯಾಕಂದರೆ ನಮ್ಮ ಲಂಬಾಣಿಯಲ್ಲಿ ಜಾಸ್ತಿ ಮಾತಾಡೋದು, ಕನ್ನಡ ಜಾಸ್ತಿ ಮಾತಾಡೋಲ್ಲ. ವ್ಲಾಗ್ ಮಾಡೋ ಮುಂದೆ ಅಷ್ಟೇ ಕನ್ನಡ ಮಾತಾಡೋದು ನಾವು, ಯಾಕಂದರೆ ನಿಮಗೆ ತಿಳಿಬೇಕಲ್ಲ, ಅದಕ್ಕೆ ಮಾಡ್ತಾಯಿರೋದು. ಹಾಗೆ ಇವರು ಬರೀ ಮಾತಾಡೋದು ಅಷ್ಟೇ, ಅವ್ರು ಕೆಲಸ ಮಾಡೋಂಗಿಲ್ಲ. ಇವರು ಬರೀ ತೆಂಗಿನಕಾಯಿ ತಿನ್ನೋದು, ತಿಂದು ಮಾತು ಹೇಳ್ತಾರೆ. ಇವತ್ತು ಮಿಕ್ಸ್ ಮಾಡ್ತಿದ್ದಾರೆ. ಬರೀ ಗಾಯ್ಸ್ ಬರೀ ಇಂಗ್ಲೀಷ್ ಮಾತಾಡೋದು. ಕನ್ನಡ ಬ್ಲಾಗ್ ಮಾಡ ಅಂದರೆ ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಹಂಗೆ ಮಾಡ್ತಾರೆ. ಹಾಯ್ ಗಾಯ್ಸ್ ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಈವ್ನಿಂಗ್ ಅಂದರೆ ನಮ್ಮ ಊರಿನ ಗುಡ್ಡಪ್ಪನ ಕರ್ಕೊಂಡು ಬರೀ ಗುಡ್ಡಪ್ಪನ ಹೆಸರು ತೊಗೊತಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಾನೆ. ಅದೇ ಬರೀ ನಮ್ಮನೆ ಮಾತಾಡೋದು ಜಾಸ್ತಿ ಒಂದು. ಅದಕ್ಕೆ ನಮ್ಗೆ ಸ್ವಲ್ಪ ಕನ್ನಡ ಮಾತಾಡೋ. ನನಗೆ ಏನಾರು ಕನ್ನಡ ಪರ್ಫೆಕ್ಟಾಗಿ ಬಂದಿದ್ರೆ ನಾನೇ ಮಾಡ್ತಿದ್ದೆ ವಿಡಿಯೋ. ಯಾಕೋ ನಿಂದು ನಸೀಬ್ ಲಕ್ಕು, ನನಗೆ ಜಾಸ್ತಿ ಬರಲ್ಲ. ಆಡೋ ಮುಂದೆ ಅಷ್ಟೇ ಕನ್ನಡ ನಾನು ಪರ್ಫೆಕ್ಟಾಗಿ ಹಾಡ್ತಾನೆ. ಕನ್ನಡ ಮಾತಾಡೋ ಮುಂದೆ ಮಾತಾಡಲಿಕ್ಕೆ ಸ್ವಲ್ಪ ತೊಂದರೆ. ಅಂದರೆ ಕನ್ನಡದಾಗ ಹುಡ್ತೇವೆ. ಅವ್ರು ಹೇಳೋದು ಮಾತಾಡ್ತಾನೆ ಸ್ವಲ್ಪ ಇದು ಮಾತಾಡ್ತೀನಿ ಒಳ್ಳೆ. ಯಾಕಂದರೆ ನನಗೆ ಸ್ವಲ್ಪ ತೊದಲು ಬರ್ತದೆ. ಇವರು ಸಂತೋಷ್ ಲಮಾಣಿ ಅಂತ, ಇವರು ಒಳ್ಳೆಯಾಗಿ ಡ್ಯಾನ್ಸ್ ಮಾಡ್ತಾರೆ, ಸಾಂಗ್ ಆಡ್ತಾರೆ. ಅವ್ರದ್ದು ಸಾಂಗ್ ಯಾವ್ದು ಗೊತ್ತಾ? ಯಾತೆ ಅದೇ ಐ ವಡ್ಡ ಫಾಯ ಎಬ್ಬಾಶಿಗೊಂಡು ಫಾಯ, ಅವ್ರದ್ದು ತೆಲುಗು ಸಾಂಗ್ ಅಂತ. ಅದೇ ಥರ ಹಾಡಾಡ್ತಾರೆ. ಇವರು ನಮ್ಮ ಸಂತೋಷ್ ಲಲಪ್ಪ ಲಮಾಣಿ. ಇವರು ಇಲ್ಲೇ ನಮ್ಮ ಗುಡಿ ಹಿಂದೆ ಇದೆ ಅವ್ರ ಮನೆ. ಯಾಕಂದರೆ ಹತ್ತಿಮುತ್ತೂರು ಅಂತ ನಮ್ಮೂರು. ಹತ್ತಿಮುತ್ತೂರಿನಲ್ಲಿ ನಂಬಾಣಿ ಮನೆಗಳು ಜಾಸ್ತಿ ಇದ್ವಿ. ಅಂದರೆ ಊರು ಬೇರೆ, ತಾಂಡೆ ಬೇರೆ ಮತ್ತು ಪ್ಲಾಟ್ ಬೇರೆ. ಎಲ್ಲೇ ಇದು ಮಾಡ್ಕೊಂತು ನಮ್ಮ ಸಂತೋಷ್ ಲಮಾಣಿದು ಯೂಟ್ಯೂಬ್ ಚಾನಲ್ ಅಂತ, ಬಂಜಾರ್ ಸಂತೋಷ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವರು ಬರೀ ಅಷ್ಟೇ ವಿಡಿಯೋ ಮಾಡಿಸ್ಕೊಡು, ನನ್ನ ಕೈಯಲ್ಲಿ ವಿಡಿಯೋ ಮಾಡು ಅಂತ ಹಾಗೆ ಬೇಕಂತ ವಿಡಿಯೋ ಮಾಡ್ತಿದ್ದಾನೆ. ಯಾವಾಗ ಮಾಡ್ಬೇಕಂತ ಅವನಿಗೆ ಗೊತ್ತಿಲ್ಲ. ಅದು ನಾವು ಮಾಡ್ತಿರುವಂಥ ವಿಡಿಯೋ ಅವ್ರಿಗೆ ಗೊತ್ತಾಗಬಾರ್ದು, ಆ ಥರ ವಿಡಿಯೋ ಮಾಡಬೇಕು. ನೀವು ಹೇಳಿ ವಿಡಿಯೋ ಮಾಡಿಸ್ಕೊಂತಾನೆ ಇವನು. ಯಾಕಂದರೆ ಬ್ಲಾಗ್ ಅಂದರೆ ಇವನಿಗೆ ಗೊತ್ತಿಲ್ಲ ಇನ್ನು. ಅಂದ್ರೆ ಈಗ ಯಾರಿಗೆ ತೋರಿಸ್ಬಾರ್ದು ನಾ ಬ್ಲಾಗ್ ವಿಡಿಯೋ ಮಾಡ್ತಾ ಇದ್ದೇನಂತ. ನೋಡಿ ಈಗ ಬೈಗುಳ ಬರೀ ನಮ್ಮ ಭಾಷೆಯಲ್ಲಿ ಬಹುಸುಡಿ ಮಗ ಸುಳ್ಳೆ ಮಗನ ಅಂತ ಬೈ ಕೊಡ್ತಾಳೆ. ಇದು ಬರೀ ಈ ಥರ ಬೈಗಳೋದು. ಇವರು ನಮ್ಮನೆ ಇವರೇ ಹಾಗೆ
ಬೈಗಳು ಬೇಡ ಅಂತ ಅದು ನಮ್ಮ ದೋಸ್ತುಗಳಲ್ಲಿ ಬೈಗಳು ಅದು ಇರದೇ ಇರುತ್ತದೆ. ಅದು ಕಟ್ ಮಾಡು ಇದು ಮಾಡಬಾರ್ದು ಬೇಕಂತ ನೀವು ವಿಡಿಯೋ ಮಾಡಿಸ್ಬಾರ್ದು. ಯಾಕಂದರೆ